ಹೇಳಿ ಹೇಳಿ ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ ಗೋಪಾಲ. ಏನ್ ಹೇಳ್ತಾರಪ್ಪ ತತ್ವಜ್ಞಾನಿಗಳು? ಶರೀರ ಎಂಬುವುದು ಶ್ರೀಶೈಲಗಿರಿಯ ಸಿಟ್ಟ ಎಂಬುದು ಭೀಮನ ಕೊಲಯ್ಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಹೌದು. ಮನಸ್ಸಿನ ಜಳಕ ಯಾರ ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ, ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚೆತ್ತಿಟ್ಟ ಕೆಳಯ ಅಂತ ಹೇಳಿದ್ರು. ಹೌದ್ರಿಪ್ಪ ಹೌದು. ಹಿಂಗಂದ್ರೆ ಏನ್ರಿಪ್ಪ ಗುರುಜಿಯವ್ರ? ಹಿಂಗಂದ್ರೆ ಏನು ಇದ್ರ ಅರ್ಥ? ನಮಗ್ ಗೊತ್ತಾಗಲ್ರಿಪ್ಪ. ಗೊತ್ತಾಯ್ತು ಮಹೇಶ್ನಿಗ? ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹೆಂಗ ಪಿಂಡಾಂಡದೋ ಹಂಗ ಬ್ರಹ್ಮಾಂಡದ, ಹೆಂಗ ಬ್ರಹ್ಮಾಂಡದೋ ಹಂಗ ಪಿಂಡಾಂಡದ. ಮಾಳಿಂಗರಾಯ ಬಣ್ಣಕ್ಕ ಸಾವಿರ ಭಾಗ್ಯಗಳನ್ನ ಕಾದ, ಕುರಿಗಳನ್ನ ಕಾದ. ಕುರುಗಳ ಕಾದನಲ್ರಿಪ್ಪ. ಗುರು ಬೀರದೇವರ ಸೇವಾ ಮಾಡಿದ. ಈಗ ನಮ್ಮ ಹಾಲಮತ ಸಮಾಜದವರು ಕುರಿಗಳನ್ನ ಕಾಯಕತ್ತಾರ್ರಿಪ್ಪ, ಕಾಯ್ತಾರ. ಹೌದು. ಅಂತರಂಗದಲ್ಲಿ ಯಾವ ಕುರಿಗಳು, ಬಹಿರಂಗದಲ್ಲಿ ಯಾವ ಕುರಿಗಳು? ಅಂತರಂಗದಾಗ ಬೈದಾವನ್ರಿ. ಬ್ರಹ್ಮಾಂಡದಲ್ಲಿ ಕುರಿಗಳು ಯಾವು, ಪಿಂಡಾಂಡದಲ್ಲಿ ಕುರಿಗಳು ಯಾವು? ಯಾವ್ರಿಪ್ಪ ಅವು? ಸದ್ಗುರುವಿನ ಸೇವಾ ಮಾಡಿಕೊಂಡ ಇರಾಮ ಕುರಿಯ ಕಾಯಾಮ ಒಬ್ಬ ಕುರುಬಪ್ಪ. ಕುರುಬಪ್ಪ ಸಿದ್ಧಾಂತ ವೇದಾಂತ ನನಗ ಗುರುತ ಎಲ್ಲ ಕುರಿಯ ಹಿಕ್ಕಿ ನಮ್ಮ ಲಿಂಗಪ್ಪ. 360 ಹಿಂಡ ಹಂಡ ಬಂಡ ಮುನ್ನೋಡಿ ಕುರಿ ನಾವು ಕಾಯವರಪ್ಪ. 6, 8, 14 ಟಗರ ಉತ್ತರ ವಿಶ್ವಾಸ ನಮಗ ಇಲ್ಲಪ್ಪ. 6, 8, 14 ಟಗರ ಎಷ್ಟದು? 6, 8 ಅಟ್ಟದು. ಲೆಕ್ಕ ಬಾರಿ ಐತಿ. 6, 8, 14 ಟಗರ ಉತ್ತರ ವಿಶ್ವಾಸ ನಮಗ ಇಲ್ಲಪ್ಪ. ಹೆಂಗ್ರಿಪ್ಪ ಇದು? ಟಗರ್ ಅಂದ್ರ ನಮ್ಗೇನ್ ತಿಳಿವಾತ್ರಿ ಇದು? 6, 1, 8 ಎಷ್ಟಾಯ್ತು? 14 ಆತಲ್ರಿಪ್ಪ. 14. 6 ಯಾವು, 8 ಯಾವು? 8 ಯಾವ್ರಿಪ್ಪ? 6 ಗುಣಗಳು, 6 ಗುಣಗಳು, ಅಷ್ಟ ಮದಗಳು. ಅಂದ್ರೆ 8 ಮದಗಳು, 6 ಗುಣಗಳು. ಎಷ್ಟದು? 14 ಆದವ್ರಲ್ಲ. ಇವತ್ತು ವಿಶ್ವಾಸ ನಿಮ್ಗೆ ಐತೇನ? ಹಂಗ್ಯಾಂಗಿರದ್ರಪ್ಪ? ಇಲ್ರಿ. ಇಲ್ಲೆಲ್ಲ ಬೆಳಗಾನ ಹಾಡಾಕತ್ತಿದಿ, ಮೈಕ್ ತಗೊಂಡ್ ನನ್ನ ಜೊತೆ ಮಾತಾಡಕತ್ತಿದಿ. ನಿನ್ನ ಮನಸ್ಸು ಇಲ್ಲದ? ಮನ್ಯಾಗ್ರಿ ನಸಕಾಗಿತ್ಲ. ಮತ್ತ ಹಣಕಾಸು ಮಾಡಬೇಕು. ಇಲ್ಲಿ ಮಹಾರಾಜರ ಹಾಡಾತ್ತೀರ, ಮಾತಾಡತ್ತೀರ. ಫೋನ್ ಚಾರ್ಜ್ ಹಾಕ್ತೀನ ಹೋದಮಲ್ಲಿ ಏನ್ ಮಾಡಿದ? ಮಾಡ್ಕೊಂಡ್ರಿ. ಅದಕ್ಕೆ ಹೇಳ್ತಾನ ಜ್ಞಾನಿ, ಉತ್ತರ ವಿಶ್ವಾಸ ನಮಗ ಇಲ್ಲಪ್ಪ. ಅಸ್ಥಿ ದೇಯ ಇದು ಅಸಹ್ಯ ದಡ್ಡಿ ದಿನ ಹುಡುಗಿದರ ಪಾಡಪ್ಪ. ಹಿಂಗಂದ್ರೆ ಏನ್ರಿಪ್ಪ ಅದ? ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚಮಹಾಭೂತದ ಈ ಶರೀರ ಇದೇ ಒಂದು ದಡ್ಡಿ. ಇದ್ರ ಒಳಗೆ ಕುರಿಗಳದಾವ. ಏನ್ ಮನುಷ್ಯನ ದೇಹದ ಕುರಿದಾವನ್ರಿ? ಇಲ್ಲ, ಗಿಡದಾಗದಾವ. ಇಲ್ಯಾಂಗಿರ್ತಾವ ಮಹೇಶ? ನಾ ಮೊದಲಿನ ನುಡಿಯಾಗ ಹೇಳಿನಿ, 360 ಹಿಂಡ ಹಂಡ ಬಂಡ. ಹಿಂಡ ಹಂಡ ಬಂಡ ಕುರಿ ನೋಡಿ. ಹಿಂದ ಅಲ್ಲ, ಹಿಂಡ ಹಂಡ ಬಂಡ. ಹಿಂಡ 360 ಕುರಿದ ಹಿಂಡದ. ಹಿಂಡ ಆತಲ್ರಿಪ್ಪ. ಹಂಡ ಬಂಡ ಹೀಗ ಹಿಂಗ 6 ವರ್ಣದ ಕುರಿ ಕುರಿದಾವ್ರಿಪ್ಪ. ಅಸ್ಥಿ ದೇಯ ಇದು ಅಸಹ್ಯ ದಡ್ಡಿ ದಿನ ಹುಡುಗಿದರ ಪಾಡಪ್ಪ. ಎಷ್ಟ್ ದಿನ ಆತು ಹೊರಬಿದ್ದ? 3 ದಿವಸ ಆತ್ರಲ್ಲ. ಏನ್ ಇವತ್ತ ರಾತ್ರಿ ಅಲ್ಗುರ್ ಖಾಡಿ ಮನಿ ಹೋಗೋದ್ರಲ್ಲ? ಅಲ್ಲಿ ಹೋಗ್ಬಿಡ್ದ. ನಿಂದ ಏನೇನಾಗಿರ್ತೈತಿ ಗತಿ? ಮನಸ್ಸು ನಾರಾತಿರದ್ರಿ. ಎಲ್ಲ ಮೇಲ ಜಳಕಣಿ ಎಲ್ಲ ಏನ್ ಮಾಡದತ್ತಿ? ಮತ್ ದಿನ ತೊಳ್ಕೊಂಡ್ರೆ ಸ್ವಚ್ಛ ಇರತ್ರಲ್ಲ. ಅಸ್ಥಿ ದೇಯ ಇದು ಅಸಹ್ಯ ದಡ್ಡಿ ದಿನ ಹುಡುಗಿದರ ಪಾಡಪ್ಪ. ಜಳಕ ಮಾಡಿದ ಹುಡುಗುದತ್ತಾರ ಅವರು. ಇದು ಮ್ಯಾಗಿನ ಅಂಗಿ ತೊಳೆದು ಮೈ ತೊಕ್ಕೊಯ್ದಾಯ್ತು. ಖರೆ ಜ್ಞಾನಿ ಹೇಳ್ತಾನ, ದಿನ ಹುಡುಗಿದರ ಪಾಡಪ್ಪ ಅಂತ. ಎದಕ್ಕತ್ತಾನವ? ಎದಕ್ರಿ? ಇದು ಮನಸ್ಸ ಮೈಲಿಗಾಗಿರ್ತದ, ಮನಸ್ಸ ಹೊಲಸಾಗಿರ್ತದ. ಹೊಲಸಾಗಿರ್ತದಲ್ರಿಪ್ಪ. ಹೌದು. ಒಳಗಿನ ಜಳಕ ಮಾಡು, ಒಳಗಿನ ಜಳಕ. ಒಳಗಿರುವಂತ ಜಳಕ
ಹರಿವತ್ತ ಜರಿಗೆ ತಂದು ಹೋಗಿ ಬಿಡ್ತಾನ ಹಸನ ಬಿಡುತ್ತ ನಿನ್ನ ಮೈಗಿ ಹಾ. ಸೋಪ್ ಹಚ್ಚಿ ತೊಳ್ಕೊತಿ, ಹೌದು ಅರಿವಿಗೆ ನಿರ್ಮಾ ಹಚ್ಚಿ ತೊಳಿತಿ, ಹೌದು ಒಳಗಿನ ಜಳಕಕ್ಕೆ ಏನ್ ಹಚ್ಚಿ ತೊಳಿಬೇಕು? ಏನ್ರಿಪ್ಪ ಅದು? ಸದ್ಗುರುವಿನಿಂದ ಉಪದೇಶ ಪಡ್ಕೊಂಡು ಶಿವನಾಮಾಮೃತ ಅನ್ನುವಂತಾದ ಸೋಪ ಹಚ್ಚಿ ಒಳಗ ತೊಳೆದೆ ಅಂದ್ರೆ ಮನಸ್ಸು ಅನ್ನುವಂತಾದ ಜಳಕ ಆಗ್ತದ, ಮನಸ್ಸು ಅನ್ನುವಂತಾದ ಜಳಕ ಆಗ್ತದ. ಹೌದಲ್ರಿಪ್ಪ ಹೌದು. ಹುಟ್ಟೈತೆ ಅಂದಿನ ಒಂದ್ ಮೇಲೆ ಹತ್ತಿದ್ ಒಂದಿನ ಹೋಗೋದರ್ಲೆ ಮ್ಯಾಲದು ಟಂಕ್ ಟಂಕ್ ನಕ ಟಂಕ್ ಟಂಕ್ ನಕ ಮಶಾನ ಭೂಮಿ ಒಳಗ ಕುರಿಯ ಕಾಣಲಿಲ್ಲ, ತ್ವಾಲ ಮುರಿದ ಮಾಡಿತ್ತಗಪ್ಪ. ಇದೊಳೆ ಕಾದ್ ಹಿಡಿತು ವಿಜಯಮ್ಮವ, ಇದು ಹೆಂಗ್ರಿ? ಮಶಾನ ಭೂಮಿ ಒಳಗ ಕುರಿಯ ಕಾಣಲಿಲ್ಲ, ತ್ವಾಲ ಮುರಿದ ಮಾಡಿತ್ತಗಪ್ಪ. ಹಿಂಗಂದ್ರೆ ಏನ್ರಿಪ್ಪ? ಇದನ್ನ ನಮಗನ ಅರ್ಥ ಆಗೋತಿದು. ಮಶಾನ ಭೂಮಿ ಅಂದ್ರೆ ಯಾವ್ದು? ವರ್ಷಾಳ. ಹಾ, ಅಲ್ಲಿ ಹೋದ ಮೇಲೆ ಹೆಂಡ್ರು ಮಕ್ಕಳು ಅವ್ವ ಅಪ್ಪ ಬಂಧು ಬಳಗ ಅಣ್ಣ ತಮ್ಮ ಹೊಲ ಮನಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಅದ ಹೆಂಗ ಬರತ್ರಿ? ನಾವು ಸತ್ ಮ್ಯಾಲ ಹೋಗಿರ್ತೀವಿ. ಮತ್ತ ಇವೆಲ್ಲ ಕುರಿಗಳು ಎಲ್ಲಿ ಬಿದ್ದಿರ್ತಾವ? ಮಶಾನ್ದಾಗ ಬೀಳ್ತಾವ. ತೆಗಿನ್ಯಾಗ ಬೀಳೋ ಮೂರು ಬಳ ತೆಗಿನ್ಯಾಗನ ಕರೆ ಅದ್ರಿ. ಮಶಾನ ಭೂಮಿ ಒಳಗ ಕುರಿಯ ಕಾಣಲಿಲ್ಲ, ತ್ವಾಲ ಮುರಿದ ಮಾಡಿತ್ತಗಪ್ಪ. ಅಂದ್ರ ಈ ಶರೀರ ಅನ್ನುವಂತ ಕುರಿಗೆ ಜೀವ ಅನ್ನುವಂತ ತ್ವಾಲ ಬಿಟ್ಟು ಹೋಯ್ತು ಅಂತಂದ್ರೆ ಇದು ಕುರಿ ಮುರ್ಕೊಂಡ ಕೆಳಗೆ ಬಿತ್ತು. ಕೇಳ ಗುರುಗಳು ಮಾತು. ಹೌದು, ಅದಕ್ಕೆ ಹೇಳ್ತಾರ ಮಶಾನ ಭೂಮಿ ಒಳಗ ಕುರಿಯ ಕಾಣಲಿಲ್ಲ, ತ್ವಾಲ ಮುರಿದ ಮಾಡಿತ್ತಗಪ್ಪ. ಗಪ್ಪ ತ್ವಾಲ ಹೋಗ್ತದ, ಹೋಗಿ ನೋಡಿದರೆ ಏನೂ ಇಲ್ಲ. ಅಲ್ಲಿ ಶಿವಪುರ ನಮ್ಮ ವತನಪ್ಪ. ಓಹೋ, ಶಿವಪುರದಿಂದ ಬಂದದ ಇದು. ಹೊಳ್ಳಿ ಅಲ್ಲೇ ಹೋಗ್ಯದ. ಹೊಳ್ಳಿ ಶಿವಪುರಕ್ಕೆ ಜೀವಾತ್ಮ ಹೋಗಿ ಮುಟ್ಟ್ಯದ. ಹುಟ್ಟುದು ಸಾಯುದು, ಸಾಯುದು ಹುಟ್ಟುದು ಯಾರಿಗೆ ಬಿಟ್ಟಿಲ್ಲ ಭಗವಂತ. ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಹುಟ್ಟು ಸಾವುಗಳನ್ನ ಬಿಟ್ಟು ಭಗವಂತನನ್ನು ಕೂಡಿಕೊಂಡು ಗುರುವಿನ ಉಪದೇಶ ತಗೊಂಡು ಭಗವಂತ ಇದು ಒಂದು ನರಜನ್ಮವನ್ನು ಕೊಟ್ಟಿದ್ದು, ಇದೊಂದು ಸಲ ಹುಟ್ಟಬಾರದು, ಮತ್ತೊಮ್ಮೆ ನಾ ಸಾಯಬಾರದು, ಇದೇ ಜನ್ಮ ನನಗೆ ಕೊನೆ ಮಾಡಪ್ಪ ಅಂತೇಳಿ ಗುರುನಾಮ ಸ್ಮರಣೆ ಮಾಡಬೇಕಾಗ್ಯದ. ಹೌದು. ಪರಮ ಪೂಜ್ಯರು ಮುತ್ತೆಯವರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ರು. ಹೇಳ್ಯಾರಲ್ರಿಪ್ಪ. ಯಾವ ಸತ್ಯವಾನನ ಮಡದಿ ಸಾವಿತ್ರಿ ದೇವಿಯ ಕಥೆಯನ್ನ ಹೇಳಿದ್ರೆ ನನ್ನ ಮನ ಮುಟ್ಟುವಂತೆ ಆಯ್ತು. ಹೌದು. ಬೀರ ದೇವರ ಕಥಾಭಾಗವನ್ನ ಹೇಳ್ಕೊತ ಬಂದ್ರಿ ತಿಳ್ಕೊಂಡು ಅದಕ್ಕೆ ಮತ್ತೆ ಮುಂದೆ ಕಥೆಯನ್ನ ಹೇಳಿ ಅವರು ಇದು ದೈವದೊಳಗ ಇದ್ದದ್ದ ಆಗೇ ಆಗಿ ಹೋಗ್ಬೇಕು ಅನ್ನುವಂತ ಕಥಾಭಾಗವನ್ನ ಹೇಳ್ಯಾರಿಪ್ಪ ಮುತ್ತಿ ಅವರು ಹೇಳಿದ್ರು. ಹೌದು. ಹಾಲು ಮತದೊಳಗ ಬೀರ ದೇವರ ಸಂದಿನೊಳಗ ಪ್ರಯತ್ನ ಮಾಡಿ ನೋಡೋಣ ನಾವ ಇದು ಏನು ದೈವದ ಅನ್ನುವಂತಾದ ದೈವಕ್ಕ ತಿಳಿಸಿಕೊಡೋಣ ಅನ್ನುವಂತ ಮಾತನ್ನ ಹೇಳಿದ್ರು. ಹೌದು. ಇಲ್ಲಿ ಒಂದು ಮಾತು ಹೇಳ್ತೇನೆ, ಪ್ರಯತ್ನ ಅದ ಬದ್ದಲ್ಲ. ಮತ್ತೇನ್ ಹೇಳವ್ರಿಪ್ಪ? 4 ಮಂದಿ ಅಮೋಘ ಸಿದ್ಧ ಮುತ್ಯಾಗ ಮಕ್ಕಳು. ಹೌದಲ್ರಿಪ್ಪ. ಹೌದು, 4 ಮಂದಿ ಮಕ್ಕಳು ಅಲ್ರಿಪ್ಪ. 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, ಒಬ್ಬಕ್ಕೆ ಹೆಣ್ಣು ಮಗಳು. ಒಬ್ಬಕ್ಕೆ ಹೆಣ್ಣು ಮಗಳು. 3 ಮಂದಿ ಪುಣ್ಯದ ಮಕ್ಕಳು ಯಾರು? ಯಾರಿಪ್ಪ? ಮಾಯದ ಮಗ ಮಾಧುಲಿಂಗ, ಕರಣಿ ಮಲ್ಕಾರ ಸಿದ್ಧ, ತೇರವಾಡ ಮಂಗಳಾಯ. 4 ಮಂದಿ ವರವಿನ ಮಕ್ಕಳು ಯಾರು? ಯಾರಿಪ್ಪ? ಅವತಾರ ಅವಧೂತ ಸಿದ್ಧ, ದೇವೇಂದ್ರ ಬಿಳಿಯಾನ ಸಿದ್ಧ, ಆಚಾರ ಗೌಡ, ಸೋಮನ ಮುತ್ಯ, ಕಡೆ ಹುಟ್ಟ ಕಣ್ಣ ಮುತ್ಯ. ಬಿಳಿಯಾನಿ ಸಿದ್ಧನ ಮಡದಿ ಕೊಂತುಬಾಯಿ. ಗುಡ್ಡದ ಮ್ಯಾಲ ಮಾವ ಅಮೋಘ ಸಿದ್ಧನ ಸೇವಾ 12 ವರ್ಷ ಮಾಡ್ತಿದ್ಲು. ಹೌದಲ್ರಿಪ್ಪ. ಹೌದು. ಗುಡ್ಡದ ಮ್ಯಾಲ ಮಾವನ ಸೇವಾ ಮಾಡಿ ಬರು ಮುಂದ ಸೇವಾ ಮಾಡುವಾಗ ಪಂಚಾರತಿ ಅಂದ್ರ ಧೂಪಾರ್ತಿ. ಪಂಚಾರತಿ ಯಾಕೆ ಕರೆದ್ರ? ಅದಕ್ಕ ಕರೆದ್ರ ಮಾವ ಒಂದೇ ಆರತಿ ಒಳಗ 5 ದೀಪ ಹಚ್ಚಿ ಬೆಳಗ್ತಿದ್ಲು. ಹೌದು ಹೌದು, ಅದಕ್ಕೆ ಪಂಚಾರತಿ ತರನ್ರಿ. ಆರತಿ ಒಂದ ದೀಪ 5. ಅದಕ್ಕೆ ಪಂಚಾರತಿ ಅಂತ ಕರೀತಾರ. ಹೌದಲ್ರಿಪ್ಪ. ಪಂಚಾರತಿ ಮಾವನ ಮುಂದೆ ಬೆಳಗ್ತಿದ್ಲು. ಆ ದೀಪದಕ್ಕ ಒಂದೊಂದು ಹೆಸರು ಇಟ್ಟಿದ್ಲು. ಮೊದಲನೆಯ ದೀಪ ನನ್ನ ಮಾವ ಅಮೋಘ ಸಿದ್ಧಂದು. ಹೌದು. 1ನೇ ದೀಪ ನನ್ನ ಭಾವ ಅವಧೂತ ಸಿದ್ಧಂದು. 2ನೇ ದೀಪ 3ನೇ ದೀಪ ನನ್ನ ಪತಿ ಬಿಳಿಯಾನಿ ಸಿದ್ಧಂದು. 4ನೇ ದೀಪ
ಆಚಾರ ಗೌಡ ಸೋಮನ ಮುತ್ಯ ನನ್ನ ಮೈದನದು. ಹೌದಲ್ರಿಪ್ಪ. 5ನೇ ದೀಪ ಕಡೆ ಹುಟ್ಟ ಕಣ್ಣ ಮುತ್ಯ ನನ್ನ ಮೈದನದು. ಹೌದಲ್ರಿಪ್ಪ. ಒಬ್ಬೊಬ್ಬರ ಹೆಸರಿನಂತ 5 ದೀಪ ಹಚ್ಚಿ ಪಂಚಾರ್ತಿ ಮಾವಾಗ ಬೆಳಗ್ತಿದ್ಲು. ಬೆಳಗ್ತಿಳಲ್ರಿಪ್ಪ. ಒಂದು ದಿವಸ ಗುಡ್ಡದ ಮ್ಯಾಲ ಮಾವಾಗ ಬೆಳಗು ಮುಂದ 5 ದೀಪದೊಳಗ ಅವಧೂ ಸಿದ್ಧನ ಹೆಸರಲ್ಲಿ ಇದ್ದಂತ 2ನೇ ನಂಬರದ ದೀಪ ಕಂದಾಗಿ ಉರಿಯಾಕತ್ತು. ಹೌದ್ರಿಪ್ಪ. ಹೌದು ಅಂದ್ರೆ ಸಣ್ಣ ಆತು. ಸಣ್ಣಾಗಿ ಉರಿಯಾಕತ್ತು. ಮಾವ ಅಮೋಘ ಸಿದ್ಧಗೆ ಕೇಳ್ತಾಳ, ಮಾವ ನನ್ನ ಭಾವ ಅವಧೂ ಸಿದ್ಧನ ದೀಪ ಕಂದಾಗಿ ಉರಿಯಾಕತ್ತದ, ಇದಕ್ಕ ಕಾರಣ ಏನು? ಅವಾಗ ಮಾವ ಅವಧೂ ಸಿದ್ಧ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಕೊಂತೆವ ಚಿಕ್ಕೋಡಿ ಭಾಗದೊಳಗೆ ಹೋಗಿ ಮಂಗರಾಯ ಸಿದ್ಧನ ಜೋಡಿ ನ್ಯಾಯ ಮಾಡಿ ತಿರುಗಿ ಬರೋ ಮುಂದೆ ಕಲ್ಲಂಕಲಿಗೆ ಭೂಮಿ ಒಳಗ ವಿಷದ ವೇದನೆಯಿಂದ ಬಿದ್ದು ಒಲ್ಲಾಡಕತ್ಯಾನ. ಹೌದು. ಇನ್ನು ಕೆಲವೇ ಕ್ಷಣದೊಳಗ ಅವಧೂ ಸಿದ್ಧನ ಪ್ರಾಣ ಹಾರಿ ಹೋಗುದದ. ಅವಧೂ ಸಿದ್ಧಗ ಮರಣ ಆಗುದದ ಅಂತೇಳಿ ಮಾವ ಅಮೋಘ ಸಿದ್ಧ ಹೇಳ್ದ. ಹೌದಲ್ರಿಪ್ಪ. ಹೌದು. ಆವಾಗ ಕೊಂತುಬಾಯಿ ಕೇಳ್ತಾಳ, ಮಾವ ಏನು ಮಾಡಿದ್ರೆ ನನ್ನ ಭಾವ ಉಳಿತಾನ? ಹೇಳ್ರಿ ಅತ್ತ ಮಾವನ ಪಾದ ಹಿಡಿದ್ಲು. ಅವಾಗ ಮಾವ ಅಮೋಘ ಸಿದ್ಧ ಹೇಳ್ತಾನ, ಮಗಳ ಕೊಂತೆವಾಯಿ ನಿನ್ನ ಭಾವ ಅವಧೂ ಸಿದ್ಧನ ಪ್ರಾಣ ಉಳಿಬೇಕಾದ್ರೆ ನಿನ್ನ ಸಣ್ಣ ಮಗ ಸಿಲಿಸಿದ್ದ ಬಗಲಾಗದಾನಲ್ಲ, ಸಣ್ಣ ಬಗಲಾಗದಾನ ಮಹೇಶ, ಅವನ ಆಕಾಶಕ್ಕೆ ಆವತ್ತಿ ಹೊಡೆದಂದ್ರೆ ನಿನ್ನ ಭಾವ ಅವಧೂ ಸಿದ್ಧ ಉಳಿತಾನ. ನೋಡಪ್ಪ ದೇವ್ರು ಹೇಳೋ ಮಾತದ. ಕೊಂತುಬಾಯಿ ತಿಳ್ಕೊಂಡ್ಲು, ಮಾವ ನಿನ್ನ ಆಶೀರ್ವಾದ ಇರ್ಲಿ. ಹೊಟ್ಟಿಲೆ ಹುಟ್ಟಿದ ಮಗ ಸಿಲಿಸಿದ್ದನ ಆವತ್ತಿನ ಕೊಡ್ತೀನಿ, ನನ್ನ ಭಾವನ ಪ್ರಾಣ ಉಳಿದ್ರೆ ಸಾಕ, ಇಂಥವು 10 ಮಕ್ಕಳ ಹಡಿಬಹುದು ತಿಳ್ಕೊಂಡು ಮಾವನ ಮೇಲೆ ನಿಷ್ಠೆ ನಿಟ್ಟು ಸಣ್ಣ ಮಗ ಸಿಲಿಸಿದ್ದ ಬಗಲಾಗಿ ನಾವು ಆಕಾಶಕ್ಕೆ ಆವತ್ತಿ ಹೊಡೆದ ಪ್ರಯತ್ನ ಮಾಡಿ ಭಾವ ಉದುತ್ತ ಸಿದ್ಧನ ಪ್ರಾಣ ಉಳಿಸ್ಯಾಳ ಕೊಂತುಬಾಯಿ. ಇದು ಕೊಂತುಬಾಯಿ ಪ್ರಯತ್ನದ ಫಲ. ಹೌದು. ಹೌದು. ಇದು 1ನೇಯದು. ಹೌದಲ್ರಿಪ್ಪ. 2ನೇಯದು ಪ್ರಯತ್ನದ ಫಲ ತಮ್ಮ ಮುಂದ. ಯಾವ್ದ್ರಿಪ್ಪ 2ನೇದು? ಹೇಳುದದ. ಒಂದು ಊರು ಒಳಗ ಸಾಕಷ್ಟು ಸಿರಿತನ. ಹೌದು. ಒಬ್ಬ ಮಗ. ಅವನ ಹೆಸರ, ಆ ಹೆಣ್ಮಗಳ ಹೆಸರ ಹಿಂದಿಂದ ಹೇಳುದದ. ಹೌದು. ಸಾಕಷ್ಟು ಸಿರಿತನ, ಸಾವುಕಾರಗ ಒಬ್ಬನೇ ಮಗ. ಒಬ್ಬ ಮಹಾನ ಪುರುಷ ಆ ಸಾವುಕಾರನ ಮನೆ ಮುಂದೆ ಹಾದ ಹೋಗುವಾಗ ಸಾವುಕಾರನ ಮನೆ ಮುಂದೆ ನಿತ್ತ ಬಹುತಿ ಭಿಕ್ಷಾಂದೇಹಿ ಅಂತೇಳಿ ಭಿಕ್ಷಾ ಬೇಡಿದ. ಹೌದಲ್ರಿಪ್ಪ. ಹೌದು. ಅವಾಗ ಸಾವುಕಾರನ ಮಡದಿ ಒಳಗ ಅರಮನೆ ಒಳಗ ಜಳಕ ಮಾಡ್ತಿದ್ಲು. ಹೌದಲ್ರಿಪ್ಪ. ಸಾವುಕಾರನ ಮಗ ನೀಡಾಕ ಬಂದ. ಹಾಗೇನಾಗತ್ರಿಪ್ಪ ಗುರುಜಿ ಅವ್ರ? ಭಿಕ್ಷಾ ನೀಡು ಟೈಮದೊಳಗ ಆ ಸತ್ಪುರುಷರ ನೆದರ ಸಾವುಕಾರನ ಮಗನ ಮುಖದ ಮೇಲೆ ಹೋಯ್ತು. ಹೌದಲ್ರಿಪ್ಪ. ಹೌದು. ಸಾವುಕಾರನ ಮಗನ ಹನಿ ಮೇಲೆ ಇದ್ದಂತ ಹನಿವಾರದ ಗೆರೆಯನ್ನ ನೋಡಿ ಎಂತ ಘಾತ ಆಯ್ತು. ತಮ್ಮ ನೀವು ಎಷ್ಟು ಮಂದಿ ಹೊತ್ತು ಕೇಳ? ಎಷ್ಟು ಮಂದಿ ಹೊತ್ತಮ್ಮ ನೀವು? ಇನ್ಕ ತಕ ಮುಕ್ಕೊಂಡಿದ್ರಿ ಪಾಡಿತ್ತು. ತಮ್ಮ ಸುಮ್ಮಿರ್ರವ ನಿಮ್ಮ ಇನ್ಕ ಮಠ ಮುಕ್ಕೊಂಡಿದ್ರಿ ಪಾಡಿತ್ತು. ಸುಮ್ಮಿರವಪ್ಪಿ ಮಾತಾಡಬೇಡ್ರಿ. ಎಲ್ಲಿ ಜಾನಪದ ಎಲ್ಲಿ ತಂದಿದ್ರಿ? ಜಾನಪದ ಮ್ಯಾಲ ಅಲ್ಲ ಎಲ್ಲ ಕಡೆ ಬಾಯ್ತ. ಮೊಬೈಲ್ ಕೆಳ ಹೋಗಿ ದೂರ ಹೋಗಿ ಕಾಕ ಬದ್ಲಾಸ್ ಅವ್ರನ್ನ ಆ ಕಡೆ ಒಂದಿಬ್ರು ಕುಣಸ್ ಮ್ಯಾಲ ಕೂಡ್ತದ್ರ ಹದಿಗೆಡ್ತೈತಿ. ಅದು ವಾಡರ್ ಸೈನಾ ಇವು ಜಾನಪದ ಹಾಡು ಮ್ಯಾಲ ಅಲ್ಲೇಪ್. ಇವು ಬೇಡ ಅಂದ್ರೆ ಗಬಾಳಿನ ಕಟ್ಟವ್ರ ನೌಕರಿ ಜಾನಪದ ಹಾಡು ಮ್ಯಾಲ ಅಲ್ಲಿವು. ದೂರ ಹೋಗಿಸಿಂದ ಮೊಬೈಲ್ ಕೆಳ ಹೋರಿ. ಅವು ಜಾನಪದ ಹಾಡು ಗಿಡದಾಗ ಏರಿ ತೆಳಗ್ ಚೆಂದ ಮಾಡಿ ಕುಣಿವು. ಒಬ್ಬನ ತಲೆ ಮ್ಯಾಗ ಒಬ್ಬನ ಕಾಲಿಡು. ಅವು ಮ್ಯಾಲ ಅಲ್ಪ ನಮ್ಮ ಇವು ಜಾನಪದ ಹಾಡಾಕ ಕುಣ್ಯಾಕ ಕಾಲಾಗ ತಾಕತ್ತಿಲ್ಲ ಇವು ಮ್ಯಾಲಿಗೆ. ಇಲ್ರಿಪ್ಪ ಮೊಳಕಾಲ್ ಹಿಡ್ದಾವ ಅಪ್ಪಿ ಏನ್ ಮಾಡೋದು? ಅವಾಗ ತಮ್ಮ ನೀವು ಎಷ್ಟು ಮಂದಿ ಹೊತ್ತು ಕೇಳಿದ್ರು? ಹೌದು. ಯಪ್ಪ ಗುರುವೇ ಗುರುವೇ ನಮ್ಮ ಅಪ್ಪನ ಉದರದಿಂದ ನಾವು
ಒಬ್ಬನೇ ಮಗ ಈ ಒಂದು ಆಸ್ತಿಗೆಲ್ಲ ವಾರಸ್ದಾರ ನಾ ಒಬ್ಬನೇ ಅಂದ. ಎಷ್ಟು ಮಾತಾಡ್ಬಿಡುದು ಸಾವುಕಾರ ಒಳಗಿಂದ ಹೊರಗೆ ಬಂದ. ಹೌದು ಯಾಕ್ರಿ ಗುರುಗಳು ಏನಾಗ್ಯದ ತಂದಾಗ ಕಣ್ಣಾಗ ನೀರು ಬರಾಕತ್ತು ಭಿಕ್ಷಾ ಮಾಡಿಸ್ಕೊಂಡಂತ ಮಹಾತ್ಮರ ಕಣ್ಣಾಗ. ಹೌದು ಯಾಕೆ ಅಳಾಕತ್ತೀರಿ? ನಮ್ಮಿಂದ ಏನು ತಪ್ಪಾಗ್ಯದ? ಹಸ್ತಿದ್ರೆ ಊಟ ಮಾಡಬರಿ, ನಾವ ಭಿಕ್ಷಾ ನೀಡಿದ್ದು ನಿಮಗೆ ತೃಪ್ತಿ ಇರ್ಲಿಲ್ಲ ಅಂದ್ರೆ ಇನ್ನಟ್ಟು ಕೇಳ್ರಿ ಕೊಡ್ತೇವ. ಹೌದು ಕರೆ ನಾನು ತುಂಬಿದ ಮಣಿ ಮುಂದೆ ಅಂಗದದಾಗ ನಿತ್ತ ಕಣ್ಣೀರ್ ಹಾಕಿ ಹೋಗ್ಬೇಡ್ರಿ, ನನಗೆ ಒಳ್ಳೇದಾಗುದಿಲ್ಲ ಅಂದ ಸಾವುಕಾರ. ಅವಾಗ ಮಹಾತ್ಮರು ಹೇಳ್ತಾರ, ಸಾವುಕಾರ ನೀ ಭಿಕ್ಷಾ ನೀಡಿದ ಕಮ್ಮ ಆಗ್ಯದ ಅತ್ತ ನಾ ಅಳಾತಿಲ್ಲ, ನನಗೆ ಹೊಟ್ಟೆ ಹಸದತ್ತ ನಾ ಕಣ್ಣೀರ್ ಹಾಕಿಲ್ಲ. ಇನ್ನು 3 ದಿನದಾಗ ನಿನ್ನ ಮಗನ ಮರಣದ. ಇನ್ನು 3 ದಿನ ಮಾತ್ರ ನಿನ್ನ ಮಗ ಇರ್ತಾನೆ ಈ ಭೂಮಿ ಮ್ಯಾಲ. ಇನ್ನು 3 ದಿನ ಮಿಕ್ಕಿದ ಮೇಲತ್ತ 4ನೇ ದಿವಸ ಹೊತ್ತೇರಿತಂದ್ರೆ ನಿನ್ನ ಮಗ ನಿನಗಿಲ್ಲ. ಹೌದ್ರಿಪ್ಪ ಹೌದು. ಸಾವುಕಾರ ಮುಗುಲ್ ಹರಿದ ಮೈ ಮ್ಯಾಲ ಬಿದ್ದಂಗಾಯ್ತು, ಮಡಸ್ಕೊಂಡ ನೆಲಕ್ಕೆ ಬಿದ್ದ. ಏನಾತ್ರಿಪ್ಪ ಗುರುಜಿಯವ್ರ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಧನ್ಯ ದೌಲತ್ತ 10 ಊರಿಗೆ ನಾನು ದಾನ ಮಾಡ್ಕೊತ ಬಂದೀನಿ. ಒಬ್ಬ ಮಗ ಹುಟ್ಟಿದ್ದ 3 ದಿನದಾಗ ನನ್ನ ಮಗ ಸಾಯ್ತಾನಂದ್ರ ನನ್ನ ಜಲಮೆ ಆತರದು ತಿಳ್ಕೊಂಡು ಮಡಸ್ಕೊಂಡ ನೆಲದ ಮೇಲೆ ಬಿದ್ದ. ಹೌದಲ್ರಿಪ್ಪ. ಅವ ಭಿಕ್ಷಾ ಬೇಡಿಸ್ಕೊಳಕ್ ಬಂದಿರ್ತಕ್ಕಂತ ಗುರುನಾಥ ಹೊಂಟು ಹೋಗಿಬಿಟ್ಟ. ಹೊಂಟು ಹೋಗಿಬಿಟ್ಟ. ಸತ್ಯಪತಿ ಕೂಡಿ ಕಣ್ಣಾಗ ನೀರು ತಂದು ರೋದನ ಮಾಡಾಕತ್ರು. ನನ್ನ ಮಗ ಇನ್ನು 3 ದಿನದಾಗ ಸಾಯ್ತಾನ, ಇನ್ನೇನ್ ಮಾಡೋನು ಅಂದ್ರು. ಒಂದು ದಿನ ರಾತ್ರಿ ಹಗಲಿ ಹತ್ರು, ಮರುದಿವ್ಸ ವಿಚಾರ ಮಾಡಿದ್ರು, ನಮ್ಮ ಮಗ 3 ದಿನದಾಗ ಪ್ರಾಣ ಹೋಯ್ತಂದ್ರ ನಮ್ಮ ಮಗನ ಅಡ್ಡ ಒಯ್ದಾತಲ್ಲ, ಇನ್ನೂ ಲಗ್ನ ಆಗಿಲ್ಲ, ಮಡದಿ ಬಂದಿಲ್ಲ, ಮಕ್ಕಳಾಗಿಲ್ಲ. ಹೌದಲ್ರಿಪ್ಪ. ನಮ್ಮ ಮಗ ಹೆಂಗಿದ್ರು ಸಾಯವದಾನ, ಅವನಿಗೆ ಒಂದು ಲಗ್ನಾರೇ ಮಾಡೋನು. ಖರೆ ಸಾಯ್ತಾನ ಮಗ ಅಂದ್ರೆ ಯಾರು ಲಗ್ನ ಮಾಡ್ಕೋರದಾರ? ಯಾರು ಕೊಡ್ತಾರ್ರಿ ಹೆಣ್ಣ? 3 ದಿನದಾಗ ಸಾಯವದಾನ ಅನ್ನುವಂಥದ್ದು ಊರಾಗ ಸುದ್ದಿ ಆಗೈತಿ. ಖರೆ ಅಂತಾವ್ ಹೆಣ್ಣು ಕೊಡವ್ರು ಯಾರು? ಹೌದು, ಯಾರು ಕೊಡಂಗಿಲ್ರಿಪ್ಪ. ಏನು ಮಾಡೋನು ಅಂತ ವಿಚಾರ ಮಾಡಿ ಸಾವುಕಾರ ಡಂಗೂರು ಹೊಡೆದ. ನನ್ನ ಮಗನ ಜೋಡಿ ಯಾರು ಲಗ್ನ ಮಾಡ್ಕೋತಾರ, ನನ್ನ ಆಸ್ತಿ ಒಳಗಿಂದ ಅರ್ಧ ಪಾಲ ಅವರಿಗೆ ಕೊಟ್ಟು ಹಚ್ಚಿಕೊಟ್ಟು ಬಿಡ್ತೀನಿ, ಅವ್ರ ತವ್ರ ಮನೆ ಅವ್ರಿಗೆ ಅಂತ ಡಂಗೂರು ಸಾರಿ ಬಿಟ್ಟ. ಹೌದಲ್ರಿಪ್ಪ ಹೌದು. ಊರ ದಂಡಿಗೆ ಒಂದು ಹರಕ ಚಪ್ರ ಬಡವ ಹೆಣ್ಮಕ್ಕಳು ಗಂಡ ಹೆಂಡತಿ ಇದ್ರು. ಅವರು ಹೊಟ್ಟಿಲಿ 5 ಮಂದಿ ಹೆಣ್ಮಕ್ಳು ಇದ್ರು. ಒಂದ್ ಅರಿವಿ ತೊಟ್ರ ಮತ್ತೊಂದು ಜಳಕ ಮಾಡಿ ತೊಟ್ಕೊಳಕ್ ಇನ್ನೊಂದು ಅರಿವಿಲ್ಲ ಇದ್ರಿಕಲ್ರಿಪ್ಪ. ಪಟ್ಟಿಲೆ ಗಂಜಿ ಕುಡಿಯುವಂತ ಎಳೆ ಇನ್ನೊಂದು ಹೊತ್ತಿಗೆ ಒಂದು ತುತ್ತಾನಿಲ್ಲ. ಇಲ್ಲಲ್ರಿಪ್ಪ ಇಲ್ಲ. ಇಂತ ಬಡತಾನ ಅನ್ನುವಂತ ಕಾಲು ಮುರ್ಕೊಂಡು ಬಿದ್ದಿತ್ತು. ಎಲ್ಲಿ ಮಕ್ಕಳು ಇರ್ತಾವ ಅಲ್ಲಿ ಬಡತಾನ ಇರ್ತೈತಿ, ಎಲ್ಲಿ ಸಿರಿತಾನ ಇರ್ತೈತಿ ಅಲ್ಲಿ ಮಕ್ಕಳು ಇರುವುದಿಲ್ಲ. ಮಕ್ಕಳು ಇರಂಗಿಲ್ರಿಪ್ಪ. ಸಾವುಕಾರಕ್ಕಿದ್ದವ್ರಿಗೆ ಶುಗರ್ BP ಕಾಡ್ತೈತಿ, ಬಡವರಿಗೆ ಯಾವ್ಯಾವ್ದು ಬರುದಿಲ್ಲ, ತಿನ್ನಾಕೊಳ್ಳ ಇರೋದಿಲ್ರಿಪ್ಪ ಅಲ್ಲಿ. ಆ ಟೈಮದೊಳಗೆ ಡಂಗೂರು ಸಾರಿದ್ದು ನೋಡಿ 5 ಮಂದಿ ಮಕ್ಕಳನ್ನ ಹೆತ್ತಿರತಕ್ಕಂತವ ವಿಚಾರ ಮಾಡಿದ. ಏನ್ ಮಾಡಿದ್ರಿಪ್ಪ? ಏನು ವಿಚಾರ ಮಾಡಿದ? ಏನ್ರಿಪ್ಪ? ನನ್ನ ಮಗಳ ಒಬ್ಬಕಿನ ಕೊಟ್ಟು ಲಗ್ನ ಮಾಡ್ತಿದ್ನಿ, ಅರ್ಧ ಆಸ್ತಿ ಬರ್ತಿತ್ತು. ಖರೆ 3 ದಿನದಾಗ ನನ್ನ ಮಗಳಿಗೆ ಮುತ್ತೊತ್ತಾನ ಹೋಗ್ತದ, ಉಪವಾಸ ಬಿದ್ರು ಪುರಸ್ತದ. ಖರೆ ಅಂತ ಮಣ್ತಾನಕ ನನ್ನ ಮಗಳಿಗೆ ಕೊಡೋದು ಬೇಡ ವಿಚಾರ ಮಾಡಿದ. ಹೌದಲ್ರಿಪ್ಪ. ತಂದೆ ವಿಚಾರ ಮಾಡೋದು ನೋಡಿ 5 ಮಂದಿ ಹೆಣ್ಮಕ್ಳ ಒಳಗ ಹಿರಿ ಮಗಳ ಕೇಳ್ತಾಳೆಪ್ಪ, ಏನು ವಿಚಾರ ಮಾಡಾಕತ್ತಿದಿ? ಏನ್ ವಿಚಾರ ಮಾಡಾಕತ್ತೀರಿಪ್ಪ? ಏನಿಲ್ಲ ಮಗಳ, ನೀ ತಲೆ ಹಾಕೋಬೇಡ, ಹೋಗೋಳಗಂದ. ಇಲ್ಲಪ್ಪ ನಿನ್ನಲ್ಲಿ ಏನೋ ಒಂದು ಚಿಂತೆ ಕಾಡಾಕತ್ತದ, ಏನಾಗ್ಯದ ಹೇಳಂದು. ಏನಿಲ್ಲವಾ, ಬಡತಾನ ಅನ್ನುವಂತ ಅದು ಕಾಲು ಮುರ್ಕೊಂಡು ಬಿದ್ದದ. 5 ಮಂದಿ ಹೆಣ್ಮಕ್ಳು ಹುಟ್ಟಿರಿ, ತಿನ್ನಾಕ ಕೂಲಿಲ್ಲ, ಬಡತಾನಕ್ಕ ಬೆಂಕಿ ಹತ್ತದ ಮಗಳ. ಊರಾಗ ದೊಡ್ಡ ಸಾವುಕಾರ 3 ದಿನದಾಗ ಅವನ ಮಗ ಸಾಯವದಾನ, ಇನ್ನು ಹಂಗ ಸತ್ತು ಹೋಗಬಾರ್ದು, ನನ್ನ ಮಗನ ಅಡ್ಡು ಹೋಗಿದಾಗ್ತದ ತಿಳ್ಕೊಂಡು ನನ್ನ ಮಗನ ಜೊತೆ ಯಾರು ಲಗ್ನ ಮಾಡ್ಕೋತಾರ ಆ ಹೆಣ್ಮಗಳ ತವ್ರ ಮನೆಗೆ ಅರ್ಧ ಆಸ್ತಿ ಹಸ್ತಿನತ್ತ ಡಂಗೂರು ಸಾರ್ಯಾನ. ಆ ಸಿರಿತಾನ ನೋಡಾಕ್ ಹೋದ್ರ ನನ್ನ ಮಗಳ ಹನಿ ಮ್ಯಾಲ ಹೆಂಡೆ ಬರ್ತದ. ಹೌದು, ಅದಕ್ಕೆ ನನಗೆ ಬಡತಾನ ಇದ್ರೆ ಇರ್ಲಿ, ನಾ ಉಪವಾಸ ಇದ್ರೆ ಇರ್ಲಿ, ಇದಕ್ಕೆ ನಾ ಒಲ್ಲ ಅನ್ನುವಂತ ಮನಸ್ಸು ಬಂದದ. ಅಂದಾಗ ಹಿರಿ ಮಗ ಹೇಳ್ತಾಯಪ್ಪ, ನನ್ನ ಲಗ್ನ ಮಾಡಿ ಆ ಮನೆತಾನಕ್ಕೆ ಕೊಡು, ಅರ್ಧ ಸಿರಿತಾನ ನಿನ್ನ ಮನೆಗೆ ಬರ್ತದ. ನಮ್ಮ ತಂಗಿಗಳು 4 ಮಂದಿರೇ ಒಳ್ಳೆ ಮನೆತಾನಕ್ಕೆ ಹೋಗ್ತಾರ, ನನಗೊಬ್ಬಕಿ ಕೆಟ್ಟದ್ದು ಬಂದ್ರೆ ಬರ್ಲಿ. ತಾಯಿ ತಂದೆ ಅಂದ್ರು, ಮಗಳ ನಿಂದ ಇಂತಾದ ನೋಡಾಕ ಇಂತ ಸಡಗರ ನೋಡಾಕ ನಮ್ಮ ಕಣ್ಣಿಂದ ಆಗುದಿಲ್ಲ. ಮಗಳ ಅಂದ್ರು, ಇಲ್ಲ ನನ್ನ 4 ಮಂದಿ ತಂಗಿಗಳಿಗೆ ಒಳ್ಳೇದಾಕತಿ ಅಂದ್ರೆ ನಂದು ಹಾಳಾದ್ರ ಆಗಲಿ ಜೀವನ, ಹ್ಞೂ ಅಂದ್ ಬಿಡು ಅಂದ್ರು.
ಹೌದಲ್ರಿಪ್ಪ ಹೌದು. ತಂದೆ ಪಾದಿಗೆ ನಮಸ್ಕಾರ ಮಾಡಿ ಇಲ್ಲ ಅನ್ಬಾರ್ಯಪ್ಪ ಸಾವುಕಾರ ಮಾತು ಕೊಟ್ಟು ಬರೋ ಅಂದ್ಲು. ಸಾವುಕಾರನ ಮನೆಗೆ ವಾದ ಹೋಗಿ ಹೇಳ್ದ, ಸಾವುಕಾರ ನನ್ನ ಮಗಳ ಲಗ್ನ ಮಾಡ್ಕೋತೀನಿ ಅಂದಾಳ. ಹಾ ಹಾ ಲಗ್ನ ನನ್ನ ಮಗಳ ಮಾಡ್ಕೋತೀನ ಅಂದಾಳ ಅನ್ನೋ ಹುಡುಗ ಹೊರಗಿಂದ ಒಳಗ ಕರೆದ ಬಡವನ ನನ್ನ ಮನಿ ಒಳಗ ಅರ್ಧ ಪಾಲ ಬಂಗಾರದಾಗ ಅರ್ಧ ಪಾಲ ರೊಕ್ಕದಾಗ ಅರ್ಧ ಪಾಲ ಭೂಮಿಯಾಗ ಅರ್ಧ ಪಾಲ ಇವತ್ತಿಂದ ಇವತ್ತು ಬಡವನ ಪಾಲಿಗೆ ಹಚ್ಚಿ ಬಿಟ್ಟು ಬರೆದು ಕೊಟ್ಟ. ಹೌದಲ್ರಿಪ್ಪ ಹೌದು. ಊರು ಜನ ಎಲ್ಲ ಕೂಡ್ತು, ಲಗ್ನ ನಿಶ್ಚಯ ಆಯ್ತು. ಹಾದಿಗೆ ಹಂದರ ಹಾಕಿ ಬೀದಿಗೆ ಚಾಳಿ ಕಟ್ಟಿ ಸಾವುಕಾರನ ಮಗನ ಜೊತೆ ಈ ಬಡವನ ಹಿರಿಯ ಮಗಳದ ಲಗ್ನ ನಡೀತು. ಲಗ್ನ ನಡೀತಲ್ರಿಪ್ಪ. ಹೆಣ್ಮಗಳ ತಾಯಿ ತಂದಿ ಕಣ್ಣಾಗ ನೀರ್ ತಂದು ಅಳ್ತಿರ್ತಾರ. ಸಾವುಕಾರನೇ ಅಂತ ಕುಲು ನಗ್ತಿರ್ತಾರ. ಯಾಕ್ರಿಪ್ಪ? ನಮ್ಮ ಮಗ ಹೆಂಗಿದ್ರು ಏನು ಸಾಯಮದಾನ ಖರೆ ಮುತ್ತೋದು ಸಾವು ಅವನಿಗೆ ಆಗ್ತದ ಅಂತ ಅವ್ರಿಗೆ ಖುಷಿ ಇತ್ತು. ಹೌದ್ ಹೌದು. ನಮ್ಮ ಮಗಳು ಸಿರ್ತಾನ ತಂದು ಕೊಟ್ಟರು ಖರೆ ಆಕಿಗೆ ಮುತ್ತೊತ್ತಾನ ಹೋಗ್ತದ ಅಂತ ಈ ತಾಯಿ ತಂದಿಗೆ ದುಃಖ ಇತ್ತಲ್ರಿಪ್ಪ. ಆ ಟೈಮದೊಳಗೆ ಲಗ್ನ ಮುಗಿದು ಹೋಯ್ತು. ನಾಳೆ ನಾಲ್ಕು ಮೇಲಿಲ್ಲ ಅವತ್ತ ಗಂಡ ಹೆಂಡತಿಗೆ ಏಕರಾತ್ರಿ ಕೂಡ್ಸುನು ಅಂದ್ರು. ಹೌದಲ್ರಿಪ್ಪ ಹೌದು. ಅವ್ರಿಗೆ ಒಂದು ಮಾಡೋನು ಅಂದ್ರು, ಒಂದು ಕೋಲೆ ನಿಶ್ಚಯ ಮಾಡಿದ್ರು, ಎಲ್ಲಾ ಹೂವಿನ ಹಂದ್ರ ಹಾಕಿದ್ರು, ಎಲ್ಲಾ ಗಾದಿ ಪಲಂಗ ಹಣ್ಣ ಹಂಪಲ ಹಾಲ ಎಲ್ಲ ರೆಡಿ ಮಾಡಿಬಿಟ್ರು. ಮದುಮಗ ಹೋಗಿ ಒಳಗೆ ಕೂತ ಮಡದಿ ಊಟಕ್ಕೆ ತಗೊಂಡು ಹೋದ್ಲು. ಹೆಂಗ ಊಟ ಮಾಡ್ತಾನ? ಹೊತ್ತೇರಿದ್ರೆ ನಾ ಸಾಯಾವದಿನಿ, ಯಾವ ಊಟ ತಗೊಂಡ್ರೆ ನಾ ಏನ್ ಮಾಡ್ಲಿ ಅನ್ನೋ. ಹೌದು ಬರೋಬರಿ ಐತೆ ಅವಂದ. ಊಟ ಮಾಡ್ಲಿಲ್ಲ. ಆ ಟೈಮದೊಳಗೆ ಹೆಣ್ಮಗಳರೇ ಹೆಂಗ ಊಟ ಮಾಡ್ತಾಳ? ಹೊತ್ತೇರಿದ್ರೆ ನನ್ನ ತಲೆ ಮ್ಯಾಗಿನ ದಂಡೆ ಹೋಗ್ತದ, ಹೌದು, ಕೊಲ್ಲಾನ ತಾಳಿ ಹೋಗ್ತದ, ಹನಿ ಮ್ಯಾಗಿನ ಕುಂಕುಮ ಮಲಗ್ತದ. ಆ ಹೆಣ್ಮಗಳು ಊಟ ಮಾಡ್ಲಿಲ್ಲ. ಹೌದು. ಬಾಗಿಲು ಹೊರಗೆ ಬಂದ ಅಂಗಳಾಗ ಕೂತ ಕಣ್ಣೀರು ಹಾಕ್ತಿದ್ಲು. ಅದೇ ಟೈಮದೊಳಗ ಒಬ್ಬ ಭಿಕ್ಷುಕ ಬಂದ. ಯವ್ವ ಹೊಟ್ಟೆ ಹಸದದ ತಾಯಿ, ತುಣಕ ರೊಟ್ಟಿದ್ರ ಕೊಡು ಅಂದ ತಕ್ಷಣ ಯಪ್ಪ ಅರ್ಧ ರೊಟ್ಟಿ ಹಾಕೋ, ಒಂದ್ ರೊಟ್ಟಿ ಕೊಡ್ತೀನಿ ಕೊಡು ತುಗ ಅಂದ್ಲು. ಅವಾಗ ಹೇಳ್ತಾನ, ತಾಯಿ ಒಂದ ರೊಟ್ಟಿ ಅಲ್ಲ, ನನ್ನ ಮನೆ ಒಳಗ 5 ಮಕ್ಕಳು ಅದಾವ, ಮಡದಿ ಅದಾವ, ಎಲ್ಲಾರು ಉಪವಾಸ ಬಿದ್ದೀವಿ, 3 ದಿನ ಆಯ್ತು ತುತ್ತು ಕುಳಿಲ್ಲ. ಹೌದಲ್ರಿಪ್ಪ. ನೀ ಕಟ್ಟಿ ಕೊಟ್ಟಿ ಅಂದ್ರೆ ನಾ ಅತ್ತ ಹೋಯ್ತನ ಮಗಳ ಅಂದ. ಒಳಗ ಹೋಗಿ ಅವರಿಗಾಗಿ ಗಂಡ ಹೆಂಡತಿಗೆ ತಂದಂತದ ಹಣ್ಣ ಹಂಪಲ ಹಾಲ, ಅವ್ರ ಗಂಗಾದಾಗ ಹಚ್ಕೊಂಡು ಬಂದಂತ ಊಟ ಎಲ್ಲ ಅವನಿಗೆ ಕೊಟ್ಟು ಬಿಟ್ಟಳು. ಹೌದಲ್ರಿಪ್ಪ. ಕೊಟ್ಟು ಬಿಟ್ಟಳು. ಒಂದು ಮಾತು ಹೇಳಿದ, ತಾಯಿ ನನ್ನ ಮಕ್ಕಳನ್ನ ಸಲುವಾಗಿ, ನನ್ನ ಮಡದಿನ ಸಲುವಾಗಿ, ನನ್ನ ಹೊಟ್ಟೆ ಸಲುವಾಗಿ ನೀವು ಉಣ್ಣುವಂತ ಎಳಿ ನನಗೆ ಕೊಟ್ಟಿರಿ ಅಂದ್ರೆ ತಾಯಿ ನಿನ್ನ ತಾಳೆ 100 ಕಾಲು ಬಾಳ ಬದುಕಲಿ, ನಿನ್ನ ಮುತ್ತೊತ್ತ 100 ಕಾಲು ಉಳಿಲಿ. ಹೌದ್ರಿಪ್ಪ ಹೌದು. ಎಟ್ಟು ಹೇಳಿ ವಾದ ಹೆಣ್ಮಗಳು ಅಂದ್ಲು, ಹೊತ್ತೇರಿದ್ರೆ ನನ್ನ ಗಂಡನ ಮರಣದಪ್ಪ, ಈ ತಾಳೆ 100 ದಿನ ಅಲ್ಲ, 100 ಕಾಲ ಅಲ್ಲ, 100 ವರ್ಷ ಅಲ್ಲ, 12 ತಾಸು ಉಳಿದು ನನಗೆ ಶ್ವಾಸ ಇಲ್ಲ. ಹೌದಲ್ರಿಪ್ಪ ಹೌದು ಅಂದ್ಲು. ಅದನ್ನೆಲ್ಲ ತಗೊಂಡ ಮನೆಗೆ ಹೋದ. ಹರಕ ಅರಿಬಿ, ಹರಕ ಚಪ್ರ, 5 ಮಕ್ಕಳು ಗೊಳೆ ಕೂತಿದ್ದು, 3 ದಿನ ಕೂಲಿಲ್ಲ. ಮಡದಿ ಓಡೋಡಿ ಬಂದ್ಲು. ಏನಾದ್ರು ನನ್ನ ಮಕ್ಕಳಿಗೆ ತಂದ್ರೇನ್ರಿ? ತಂದಿನ ಬಾ, ದೇವ್ರ ಭಗವಂತ ಕೊಟ್ಟಾನ ತಿಳ್ಕೊಂಡ ಚಪ್ಪರದಾಗ ಹೋಗಿ ಕೂತ 5 ಮಂದಿ ಮಕ್ಕಳ ಮಡದಿ ಮತ್ತು ಇವ ಭಿಕ್ಷುಕ ಕೂಡಿ ಬುತ್ತಿ ಬಿಚ್ಚಿ ನೋಡ್ತಾರ. ಹಾಲು ಹಣ್ಣ ಪಂಚಾಮೃತ ಅಡಿಗಿತ್ತು. ಹೌದು. ಅವಾಗ ಹೆಣ್ಮಗಳ ತಾಳ ಗಂಡಗ, ಏನ್ರಿ ಯಾವ ಪುಣ್ಯವಂತಿ, ಯಾವ ಪುಣ್ಯಾತ್ಮ ಇದನ್ನ ಕೊಟ್ಟಾನ, ಅವನ ಹೆಸರ ಮೇಲೆ ಒಂದು ಪೂಜಾ ಮಾಡಿ ಈ ಊಟ ಮಾಡೋಣ. ಹಂಗ ಊಟ ಮಾಡೋದು ಬೇಡ, ನಮಗೆ ಅದು ಸಲ್ಲುದಿಲ್ಲ. ಇಂಥ ಒಂದು ನನ್ನ 5 ಮಕ್ಕಳಿಗೆ ನಮ್ಮಿಬ್ಬರಿಗೂ ಈ ಊಟ ಕಟ್ಟಿ ಕೊಟ್ಟಾರಂದ್ರ ಆ ಪುಣ್ಯಾತ್ಮರ ಜೀವನ 100 ಕಾಲ ಚಿರಕಾಲವಾಗಿ ಬಾಳಲೆತ್ತ ಭಗವಂತನಿಗೆ ಪೂಜೆ ಮಾಡೋಣ ತಿಳ್ಕೊಂಡು ಜಗಲಿ ಮ್ಯಾಗ ಹೋಗಿ ದೀಪ ಹಚ್ಚಿ ಭಗವಂತನಲ್ಲಿ ಬೇಡ್ತಾರೆ, ಹೇ ಭಗವಂತ ಯಾವ ಹೆಣ್ಮಗಳಿಗೆ ದಾನ ಮಾಡ್ಯಾಳ ಆ ತಾಯಿ ತಾಳೆ 100 ಕಾಲ ಹಿಂಗೆ ಇರ್ಲಿ ಅಂತ ಹೇಳಿ ಪೂಜೆ ಪುನಸ್ಕಾರ ಮಾಡಿ ಆ ನಂತರ ಊಟ ಮಾಡಿದ್ರು. ಮಾಡಿದ ಮೇಲತ್ತ ಹೆಂಡ್ರು ಮಕ್ಕಳು ಎಲ್ಲಾರು ಊಟ ಮಾಡಿ ಮಕ್ಕೊಂಡ್ರು. ಇವರು ಸತಿಪತಿ ಬೆಳಗಾನ ಕೂತ್ರು. ಬೆಳಗಿನ 3 ಗಂಟೆ ಆಗಿತ್ತು. ನಿದ್ದಿಗೆ ಬುದ್ಧಿಲ್ಲ. ಬುದ್ಧಿಲ್ರಿಪ್ಪ. 3 ಗಂಟೆಗೆ ಗಂಡ ಹೆಂಡತಿಗೆ ನಿದ್ದೆ ಹತ್ತು ಮಕ್ಕೊಂಡ್ರು.
ಹೊತ್ತಿ ಏರಿ ಸಾವುಕಾರನ ಹೆಂಡತಿ ಅತ್ತಾರ ನಮ್ಮ ಮಗ ಇನ್ನ ಸತ್ತಿರ್ತಾನ ಬಾಗಲ ತೆಗಿನು ಶವ ಹೊರಗ ಊರ ಮಂದಿನ ಕೂಡ್ಸುನು ಹೊತ್ತ ಬಗಲ ತೆಗೆದು ಬಗಲ ಬಡಿತಾರ ಯಪ್ಪ ಮಗನ ಬಾಗಲ ತೆಗಿಯೋ ಮಗನ. ಹೆಣ್ಣು ಮಗಳು ಮದುಮಗಳ ಬಂದಕಿನ ಒಳಚಿಲಕ ಹಾಕಿದ ತೆಗದ ನಿತ್ಯ ನೋಡ್ತಾಳ ಯವ ಮಗ ಎಲ್ಲಿದಾನ ನನ್ನ ಮನ್ಕೊಂಡ್ರಿ ಅಂದ್ರು ಹೋಗಿ ಎಬಸಂದ್ರು. ಹೌದು ಹೋಗಿ ಪಲ್ಲಂಗ ಮ್ಯಾಗಿಂದ ಮಂಚದ ಮ್ಯಾಗಿಂದ ಗಂಡಗ ಹಿಂಗ ಏನ್ರಿ ಮಾವ ಅತ್ತಿ ಕರಿತಾರ ಹೇಳ್ರಿ ಹೊತ್ತೆ ಏರದ ತಂದಾಗ ಮಗ ಮಂಚದ ಮ್ಯಾಗ ಥಟ್ಟನ ಎದ್ದು ಕೂತ ಸಾವುಕಾರನ ಹ್ಯಾತಿಗೆ ಗಾಬರಿ ಆಯ್ತು. ಹೆಂಗ್ರಿಪ್ಪ ಅದು 3 ದಿನದಾಗ ನನ್ನ ಮಗನ ಮರಣದ ಅಂತೇಳಿ ಊರಾಗಿ ನಾವು ಸ್ವಾಮಿ ಹೇಳ್ಯಾನಲ್ರಿಪ್ಪ ನನ್ನ ಮಗಾರೇ ಸಾಯ್ಲಿಲ್ಲ ಆ ಮಗನಿಗೆ ಬಿಡಬಾರ್ದ ತಿಳ್ಕೊಂಡು ಡಂಗೂರ ಹೊಡಿಸಿ ಸ್ವಾಮಿಗೆ ಕರೆಸಿದ್ರು. ಚಾವಡಿಗೆ ಊರು ಜನ ಎಲ್ಲ ಕೂಡ್ತು ಸ್ವಾಮಿಗೆ ಚಾವಡಿಗೆ ಕರೆಸಿದ್ರು. 3 ದಿನದಾಗ ನನ್ನ ಮರಣ ಮಗ ಅದ ತಿಳ್ಕೊಂಡು ಶತಸಿದ್ಧ ಹೇಳಿಗಿದ್ದಿ ನನ್ನ ಮಾತು ಸುಳ್ಳಾದ್ರೆ ನನ್ನ ಪ್ರಾಣ ತೆಗಿರತ್ ಹೇಳಿಗಿದ್ದಿ. 4ನೇ ದಿವಸ ಪ್ರಾರಂಭ ಆಗ್ಯದ ನನ್ನ ಮಗನ ಪ್ರಾಣ ಹೋಗಿಲ್ಲ ಇವತ್ತ ನಿನ್ನ ಸೂಲಕ್ಕೆ ಏರಿಸುದದ ಸಾವುಕಾರ ಅಂದ. ಹೌದ್ರಿಪ್ಪ ಆಗಿನತ್ತಾನ್ರಿಪ್ಪ. ಆ ಟೈಮ್ ಅದೊಳಗ ಸ್ವಾಮಿ ಹೇಳ್ತಾನ ಏನ್ರಿಪ್ಪ ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗುದಿಲ್ಲ ನನ್ನ ಪಂಚಾಂಗ ಸುಳ್ಳಾಗುದಿಲ್ಲ ಎಲ್ಲಿ ತೆಪ್ಪದ ನೋಡ್ತಾನ ತಡ್ರಿ ನಾವು. ಚವಡಿಗೆ ಪಂಚಾಂಗ ತಗೊಂಡು ಬಂದು ತೆಗೆದ ನೋಡ್ತಾನ. ಸಾವುಕಾರನ ಮಗ ಏನಿದ್ದಲ್ಲ ಅವನ ಹೆಂಡತಿಗೆ ಕೇಳ್ದ ತಾಯಿ ನೀ ಖರೆ ಹೇಳಿ ಏನ್ ಒಳ್ಳೆ ಕೆಲಸ ಮಾಡಿದಿ ನೀ ಏನು ಒಳ್ಳೆ ಕೆಲಸ ಮಾಡಿದಿ ಖರೆ ಹೇಳು ಅಂತಂದಾಗ ನಾ ಏನೇನು ಮಾಡಿಲ್ರಿ ನಿನ್ನೆ ಲಗ್ನ ಆಗ್ಯದ ಹೊತ್ತು ಮನೆಗೆ ನಾ ಗಂಡನ ಮನೆಗೆ ಬಂದಿನಿ ಗಂಡ ಹೆಂಡತಿ ಊಟ ಮಾಡ್ಬೇಕಂದೇವು ಊಟ ಹೋಗ್ಲಿಲ್ಲ ಹೊತ್ತೇರಿದ್ರೆ ನನ್ನ ಗಂಡನ ಮರಣದ ತಿಳ್ಕೊಂಡು ಗಂಡ ಹೆಂಡತಿ ಉಣ್ಲಿಲ್ಲ. ಒಬ್ಬ ಭಿಕ್ಷುಕ ಅಂಗಳದೊಳಗೆ ಬಂದ ನಾವು ಉಣ್ಣುವಂತ ಅಡಿಗೆ ಹಣ್ಣ ಹಂಪಲ ಹಾಲು ಹಣ್ಣೆಲ್ಲ ಅವ್ ಕೊಟ್ಟು ಬಿಟ್ಟಿವು ಅವ್ ತಗೊಂಡ್ ಹೋಗ್ಯಾನ. ಹೌದ್ರಿಪ್ಪ ಹೌದು ಅವ ಯಾವ್ರು ಅವ ಎಲ್ಲಿ ಕಾಣತ್ ಕೇಳವ ಇಲ್ಲೇ ನೆರೆ ಹಳ್ಳ್ಯವ ಅತ್ ಹೇಳ್ದವ ಮತ್ತ ನನಗೂ ಗೊತ್ತಿಲ್ಲ ಅಂದ್ಲು ಮತ್ತ ಕರಿ ಬಿಟ್ರು ಬೇರ್ರಾಗ ಅಲ್ಲಿ ನೆರೆಹಳ್ಳಿಗೆ ಹೋಗಿ ಕರ್ಸಿದ್ರು. ಹೌದು 5 ಮಂದಿ ಮಕ್ಕಳ ಮಡದಿ ಮತ್ತು ಭಿಕ್ಷುಕ ಬಂದವ ಅವ್ರನ್ನು ಕರ್ಸಿದ್ರು. ಕರ್ಸಿರಲ್ರಿಪ್ಪ ಇವ್ರ ಮನೆಯಾಗಿಂದ ಇತ್ತೆಲ್ಲ ತಗೊಂಡು ಹೋಗಿ ನೀವೇನ್ ಆಶೀರ್ವಾದ ಮಾಡಿರಿ ಹೇಳ್ರಿ ಅಂದ್ರು. ಎಂತ ಪುಣ್ಯವಂತಿ ಮುತ್ತೋದಿ ಹೆಣ್ಮಗಳ ನಮ್ಮ 5 ಮಂದಿ ಮಕ್ಕಳಿಗೆ ಗಂಡ ಹೆಂಡತಿಗೆ ಹೊಟ್ಟೆ ತುಂಬ ಕೂಲ್ ಹಾಕ್ಯಾಳ. ಆ ತಾಯಿ ತಾಳಿ 100 ಕಾಲ ಹಿಂಗೆ ಬಾಳಿ ಬದುಕಲತ್ತ ಜಗಲಿ ಮ್ಯಾಗ ದೀಪ ಹಚ್ಚಿ ದೇವರಿಗೆ ಬೇಡ್ಕೊಂಡಿವಿ ಅಂದ್ರು. ಹೌದು ಆ ಟೈಮದೊಳಗ ಸ್ವಾಮಿ ಹೇಳ್ತಾನ ಇವನ ಹನಿವಾರದೊಳಗ ಇವನ ದೈವದೊಳಗ 3 ದಿನ ಮರಣಿತ್ತು. 3 ದಿನದಾಗ ಈಕಿ ಮಾಡಿರ್ತಕ್ಕಂತ ಭಿಕ್ಷಾ ಅವ್ರು ಉಂಡಿರ್ತಕ್ಕಂತ ಊಟ ಜಗಲಿ ಮ್ಯಾಗ ಹಚ್ಚಿರ್ತಕ್ಕಂತ ದೀಪ ಅವ್ರು ಬೇಡ್ಕೊಂಡಿರ್ತಕ್ಕಂತ ವರ ಅವರ ಪ್ರಯತ್ನಕ್ಕೆ ಇದು ಫಲ ಅದ 100 ವರ್ಷ ಕಾಲಿನ ಅವರು ಬದುಕ್ತಾರ ಅಂತೇಳಿ ಆಶೀರ್ವಾದ ಸ್ವಾಮಿ ಮಾಡಿದ. ಹೌದಲ್ರಿಪ್ಪ ಹೌದು ಪುಣ್ಯಾತ್ಮರೇ ಜಗತ್ತಿನೊಳಗ ನಮ್ಮ ಹನಿವಾರದಾಗ ಇದ್ದಂಗ ಆಗ್ತೈತೆ ಯಾರೇನು ಮಾಡುವವರು ಯಾರಿಂದ ಏನಾಗುವುದು ಅನ್ಕೋತ ಕೂತ್ರ ಇಲ್ಲ ಎಲ್ರಿಪ್ಪ ಇನ್ನ ಸಾಯುವುದು ಐತಿ ಅಂದ್ರು ಸೈತ್ ಇದು ಇನ್ನ ಬಿಡಂಗಿಲ್ಲ ಬಿಡಂಗಿಲ್ರಿಪ್ಪ ವಿಜಯ್ ಮಾವ ಸಾಯುವುದು ಗುರುತೈತಿ ನಮಗ ಗುರ್ತಾತ್ರಿ ಖರೆ ಇದ ಇನ್ನ ಸೀಮಿ ಕೆದರುದು ಬಿಟ್ಟಿಲ್ಲ ಕೆದರುದ ಹಂಗ ಓಣ್ಯಾಗಿನ ಅವ್ರ ಚಂದ ನಡೀತಂದ್ರ ಅದನ್ನ ನಮಗ್ ನೋಡಕ್ ಆಗುದಿಲ್ಲ. ನಿಂಬಿಕಾವಿಗೆದ ಇಂಥ ಜನ ಅದ ಪುಣ್ಯಾತ್ಮರೇ. ಹೌದು ಜಗತ್ತಿನೊಳಗೆ ಇಂಥ ಜನ ಅದ. ಇದು ಮನುಷ್ಯ ಎಟ್ಟ ಆಶೆ ಅದ ಇದಕ್ಕೆ ಎಟ್ಟು ಯಾಮೋ ಅದ. ಒಂದು ಮಾತು ಹೇಳ್ತೀನಿ ನಿಮ್ಗ ಹೆಂಗ್ರಿಪ್ಪ ಅದು 4 ಮಂದಿ ಮಕ್ಕಳು 4 ಮಂದಿ ಸೊಸ್ತ್ಯಾರು 8 ಮಂದಿ ಮೊಮ್ಮಕ್ಕಳು 100 ಎಕರೆ ಆಸ್ತಿ ಮುತ್ಯಾಗ ನೀಟ್ ಮುಚ್ಚಲ ಅವನ ನಿನಗ ಮುಂದೆ ಉತ್ತರ ಹಾಕಿ ಬರೋದಿಲ್ಲ ಸುಮ್ಕೊಂಡ್ರು. ಮುತ್ಯಾಗ 4 ಮಂದಿ ಮಕ್ಕಳು 4 ಮಂದಿ ಸೊಸ್ತ್ಯಾರು 8 ಮಂದಿ ಮೊಮ್ಮಕ್ಕಳು 100 ಎಕರೆ ಆಸ್ತಿ 16 ಅಂಕನ ಮನಿ 8 ಎತ್ತಿನ ಒಕ್ಕಲ್ತಾನ ಎಟ್ಟೆಲ್ಲ ಸಿರಿತಾನಿತ್ತು. ಹೌದು 80-90 ವಯಸ್ಸಾಗಿದ್ದು ಮುದುಕಗ ಮುತ್ಯಾಗ ಮಂಚದ ಮ್ಯಾಲ ಕೂತಿದ್ದ
ಹೊರಗ ಮೊಮ್ಮಕ್ಕಳ ಅಂಗಳ ಹುಡುಕ್ತಿದ್ದು ಮಕ್ಕಳು ಹೆಂಡಕಾಸು ಮಾಡ್ತಿದ್ರು ಎಲ್ಲಾ ಹೆಂಗ ನಡೆದಿತ್ತು ಬೆಳಗು ಮುಂಜಾನೆ ಸಮಯದೊಳಗ ಮಂಚದ ಮೇಲೆ ಕೂತಲ್ಲೇ ಪ್ರಾಣ ಹೋಗೋ ಟೈಮದೊಳಗ ಹಿಂಗ ಕೈ ಮಾಡ್ಕೋತ ಪಟ್ನ ಮುದಕ್ ಪ್ರಾಣ ಬಿಟ್ಟು ಹೌದು. ಇದನ್ನ ಹಿರಿಮಗ ನೋಡಿದ್ದ ನಮ್ಮಪ್ಪ ನನ್ನ ಕಡೆ ಕೈ ಮಾಡಿ ಏನೋ ಹೇಳತ್ತಿದ್ದ, ಎಲ್ಲೆಲ್ಲಿ ಯಾರ್ಯಾರಿಗೆ ಎಟ್ಟೆಟ್ಟು ರೊಕ್ಕ ಕೊಟ್ಟಿದ್ದು, ಎಲ್ಲೆಲ್ಲಿ ಯಾವ್ಯಾವ ಬ್ಯಾಂಕಿನಾಗ ಇಟ್ಟಿದ್ದು, ಏನ್ ಹೇಳಾವಿದ್ದೆ ಆಮೇಲೆ ನನ್ನ ಮುಂದೆ ಆ ಪಟ್ನ ಪ್ರಾಣ ಹೋಯ್ತು. ಮಾತು ಘಾತ ಆಯ್ತು. ಬಿಜಾಪುರ ಬೇಲಿಗೆ ಹೋದ ನಮ್ಮ ಅಪ್ಪಗೆ ಹಾಕಿ ಆಕ್ಸಿಜನ್ ಮ್ಯಾಗ ಜೀವ ತಿರುಗಿಸ್ತಾರ. ಹೊಳ್ಳಿ ನಮ್ಮ ಅಪ್ಪಗೆ ಕೇಳಬೇಕು ತಿಳ್ಕೊಂಡು ರೊಕ್ಕ ಬೇಕಾದಟ್ಟು ಹೋಗ್ಲಿ, ಅವನವನ್ನ 10 ಲಕ್ಷ ಹೋಗ್ಲಿ ಅಂದ. ಆಂಬುಲೆನ್ಸ್ ಮಾಡ್ಕೊಂಡು ಬಿಜಾಪುರ ಬೇಲಿಗೆ ಹೋದ ದವಾಖಾನೆಗೆ ಹಾಕಿದ್ರು. ರೊಕ್ಕ ಬೇಕಾದಟ್ಟು ಖರ್ಚಾಗ್ಲಿ ನನ್ನ ಆಕ್ಸಿಜನ್ ಮ್ಯಾಗ ಜೀವ ತಿರುಗಿಸಿದ್ರು. 3 ತಾಸು 3 ಮಾತು ಮಾತಾಡ್ತಾರಪ್ಪ ಅವ್ರು. ಯಪ್ಪ ಅವ ಮುದುಕ ಕಣ್ಣು ತೆಗೆದು ನೋಡಿದ, ನಾ ಎಲ್ಲಿದ್ದೀನಿ ಅಂದ, ಬಿಜಾಪುರ ಬೇಲಿ ಆಗದೆಯಪ್ಪ ನೀ ಅಂದ. ಯಾಕ್ರ ಅಂದ, ನೀ ಸತ್ ಹೋಗಿದ್ದಿ, ದವಾಖಾನೆ ತಗೊಂಡು ಬಂದೀವಿ ಅಂದ. ಚಲೋ ಆಯ್ತದಪ್ಪ, ಜೀವ ತಿರುಗಿತು ಅಂದ. ಯಪ್ಪ ಮತ್ತ ಜೀವ ಹೋಗೋ ಟೈಮದೊಳಗ ಹಿಂಗ್ ಕೈ ಮಾಡಿ ನನಗೇನೋ ಹೇಳ್ಬೇಕತ್ತಿದ್ದಿ, ಅಟ್ಟ ಅನ್ಗುಡ್ದ ಪ್ರಾಣ ಹೋಯ್ತು. ಏನ್ ಹೇಳ್ಬೇಕತ್ತಿದ್ದಿ, ಯಾರ್ಯಾರಿಗೆ ಎಟ್ಟೆಟ್ಟು ಕೊಟ್ಟಿದ್ದಿ ಅಂತಂದಾಗ ಮುದುಕತ್ತು, ಎಲ್ಲಿ ಕೊಡ್ತೀವೋ ಎಲ್ಲಾ ಹಿರ್ತಾನ ನಿಮ್ ಕೈಯಾಗದ ಮಕ್ಕಳ್ರ. ಅಂಗಳದಾಗ ಹುಡುಗೋರ ಅಂಗಳ ಹುಡುಗಾತಿದ್ದು, ಮಕ್ಕಳ ನೀವು ಹೆಂಡಕಾಸು ಮಾಡತ್ತಿದ್ರಿ. ಅದ್ರಾಗ ಒಂದು ಮೊಮ್ಮಗ ಅಂಗಳ ಹುಡುಗಿ ದನಗೋದ ಮುಂದಾಗ ಕಸಬರಿಗೆ ಹೋಗೋದೋಗಿತ್ತು. ಕಸಬರಿಗೆ ಎಮ್ಮೆ ಕರ ತಿನ್ನತಿತ್ತು. ಎಮ್ಮೆ ಕರ ಕಸಬರಿಗೆ ತಿಂದ ಎಳ್ಕೋರು ಅಂತ ಕೈ ಮಾಡ್ಬಿಡ್ದ, ನನ್ನ ಜೀವ ಹೋತ. ನಾವು ಮುದುಕನ ಜೀವ ತಿರುಗಿಸಾಕ 10 ಲಕ್ಷ ರೊಕ್ಕ ಅದು ಕಸಬರಿಗೆ. ನಮ್ಮದು ಕಸಬರಿಗೆ ಅಂತ ಜೀವನ ಪುಣ್ಯಾತ್ಮರೇ ಇದ ಇನ್ನ ಐತಿ ಇರ್ತೈತಿ ಅನ್ನೋದು ಗುರುತಾಗಿರ. ಇದಿನ್ನ ಇಲ್ಲಿ ಇರ್ತಿದ್ದಿಲ್ಲ. ಹೋಗು ಮುಂದೆ ಒಯ್ದಾಗ್ಯಾರ ಊರೇ ಕಟ್ಕೊಂಡು ಹೋಗೋದಿದ. ಸಾಯೋದು ಗುರುತಿದ್ರು ಸೈತ್ ಇಟ್ಟು ಜಿಗದಾಡ್ತೈತಿ. ಇದಕ್ಕೆ ನಾಚಿಕಿಲ್ಲ. ನಾಚಿಕಿಲ್ರಿಪ್ಪ. ಬೆಳಗ್ಗೆ ಮುಂಜಾನೆ ಸಮಯದೊಳಗ ಮಾತ ಘಾತ ಆಗಬಾರ್ದು. ಮನೆಕ್ಕಿವಾಗಿಟ್ಟುಕೊಂಡು ಸತ್ಯವಾಗಿರ್ತಕ್ಕಂತ ಸುಂದರ 5 ನುಡಿ ಕ್ಯಾಲಿ ಹಾಡಿ ಲಾಸ್ಟ್ ವಿರಾಮ ಕೊಡು ಅನ್ನುವಂತ ಮಾತನ್ನ ಹೇಳಿ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಗುರು ಬಂಧುಗಳೇ, ಇಲ್ಲಿವರೆಗೆ ನಾನು ಮಾತನಾಡಿರ್ತಕ್ಕಂತ ಮಾತಿನಲ್ಲಿ ಏನಾದ್ರೂ ತಪ್ಪು ದೋಷ ನನ್ನಿಂದ ಕಂಡು ಬಂದ್ರ ತಪ್ಪನ್ನುವಂತ ತೆಗೆದ ಬದಿಗಿಟ್ಟು ಒಪ್ಪನ್ನುವಂತ ಮಾತ್ರ ತಮ್ಮ ಆತ್ಮದಲ್ಲಿಟ್ಟುಕೊಂಡು ಸ್ವೀಕಾರ ಮಾಡಿ ತಮ್ಮೆಲ್ಲರಿಗೂ ಬೀರ ದೇವರ ಮಾಲಿಂಗರಾಯ ರೇವಣ ಸಿದ್ದೇಶ್ವರ ಬಸವೇಶ್ವರ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣ ಹಿಡದು ನಡೆದನ್ನ ಗುರುವೇ ನಿನ್ನ ಧ್ಯಾನ ನನಗ ಪಂಚ ಪ್ರಾಣ ಮಾಳನ ನಿನ್ನ ಧ್ಯಾನ ನನಗ ಪಂಚ ಪ್ರಾಣ
ಹೌದ್ರಿಪ್ಪ. ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಲನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಶರಣ ಮಾಡ್ಯನ ವರವ ಪಡದನ ದಾರಿ ಹಿಡದು ನಡೆದನ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಲನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲೆ ತುಂಬುವೆ ಗಂಭೀರ ಗುರುವ ಬೀರನ್ನ ಪರಿ ಪರಿ ಕಾಡ್ಯಾಣ ಊಟಕ್ಕ ಬೆಡಿದ ಹುಲಿಯ ಗಿನ್ನ ಪಾದ ಮೊಟ್ಟೆ ಮಾಡಿರೋ ಶರಣ ಏ ಶರಣ ಮಾಡ್ಯನ ವರುವ ಪಡದನ್ನ ಧಾರೆ ಹಿಡದು ನಡೆದನ್ನ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಲನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಶರಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಲನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಗಂಭೀರ ಗುರುವ ಬೀರನ್ನ ಪರಿ ಪರಿ ಕಾಡ್ಯಾಣ ಊಟಕ್ಕ ಬೆಡಿದ ಹುಲಿಯ ಗಿನ್ನ
ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಡನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಶರಣ ಮಾಡಣ ವರುವ ಪರನಾದಾರೆ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಬಿಟ್ಟ ಬಂದು ಶಿರಡೋಣ ಹುಲ ಜೊತೆಗೆ ಬಂದಾನ ತಾಯ ಕನವ ಮಾಡಿದ ಶರಣ ಸೂಚನಾ ಮಾಡೋ ಹೋಗೋದ ಮಾಳನ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಳನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಶರಣ ಮಾಡಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಡನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಯನೇನು ಧರಗೆಳೆದಂತೆ ಏನಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಶರಣ ಮಾಡಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಡನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಕರುಣೆ ಇಲ್ಲದ ಗುರುವೇನ ನಂಬಿದ್ಯಾಕ ಮಾಳಣ್ಣ ತೆಗೆಯತಾನವ ನಿನ್ನ ಪ್ರಾಣ ತೆಗೆಯತಾನವ ನಿನ್ನ ಪ್ರಾಣ ಹೋಗಲು ಬ್ಯಾಡು ನೀದೇನ ತಾಯಿಗೇಳನ ಗುರುವಿಗೆ ಹೋಗಲೆ ಪ್ರಾಣ ನಂದು ಹೋಗಲೆ ಪ್ರಾಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಡನ ನಿನ್ನ ಧ್ಯಾನ
ಎನಗ ಪಂಚ ಪ್ರಾಣ ಹೊಡೆಯುತ್ತಿದೆ ಹುಟ್ಟುವಂತೆ. ಸದಾ ಕಂಡರೆ ಸದಾ ನಲ್ಲದೆ ಒಲವಿನ ಕರುಣ್ಯ ಇಲ್ಲದ ಗುರುವೇನ ನಂಬಿದ್ಯಾಕೋ ಮಾಲಣ್ಣ. ತಗೆಯತ್ತಾನ ಅವನಿನ ಪ್ರಾಣ ತಗೆಯತ್ತಾನ ಅವನಿನ ಪ್ರಾಣ ಹೋಗಲು ಬ್ಯಾಡು ನೀನೇನ. ತಾಯಿಗೆ ನಾ ಗುರುವಿಗೆ ಹೋಗಲಿ ಪ್ರಾಣ ನಂದು ಹೋಗಲಿ ಪ್ರಾಣ. ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಲನ ನಿನ್ನ ಧ್ಯಾನ ನನಗ ಪಂಚ ಪ್ರಾಣ. ಶರಣ ಬಾರಣ, ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ. ಹೊಲ ಜಲ್ತೆ ಬೆಟ್ಟಾನ ಹೊರತೀನಿ ಬೆಳಗುಡ್ಡದ ಕೋಣ. ಹೊಲೆಯ ಗವಿಯ ನೋಡ್ಯಾಣ ಹೊಲೆಯ ಗವಿಯ ನೋಡ್ಯಾಣ ಶೋಧ ಮಾಡುತ್ತ ನಡೆದಾನ. ಯಾವಾಗ ಗುರುವಿನ ಮಾರೋ ಗುರುವ ಬೀರನ ಎನ್ನ ಮ್ಯಾಲ ಇರಲಿ ಕರುಣ. ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಲನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ. ಶರಣ ಬಾರಣ, ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ. ಯೋಳ ಹೆಡಿಯನ್ನ ಗಣ್ಣ ಜಪಾಸಿಕೋತಾನ ಗೆಲ್ಲಬೇಕಂತ ಒಲೆ ಮರಿಗಳನ್ನ ಗೆಲ್ಲಬೇಕಂತ ಒಲೆ ಮರಿಗಳನ್ನ
ಧ್ಯಾನ ಎನಗ ಪಂಚ ಪ್ರಾಣ ಮಾಳನ ನಿನ್ನ ಎನಗ ಪಂಚ ಪ್ರಾಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಎನಗ ಪಂಚ ಪ್ರಾಣ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಡೆಯುತ್ತಿರೆ ನಾಟಗಳಂತೆ ಸೋತೆನೋ ಸೋತೆನಾನೋ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲೇ ಒಲವಿನ ಬಯಕೆ ತೋರುವೆ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಯೋಳ ಹೆಡಿಯನ್ನ ಜಪ್ಪ ಸಿಕ್ಕುಂತಾನ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಳನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಹಳ್ಳೂರ ನಾವಿರುತ್ತಾನ ವೀರಭದ್ರ ಜನದಾನ ಊಟ ಮಾಡವ ಗುರುಬೇರಣ್ಣ ಸತ್ಯನ ವರದನ ಈ ಕಾವಣ ರೂಪಲ ಹಾಡಿ ಹೇಳಣ್ಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಮಾಲನ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಗುರುವೆ ನಿನ್ನ ಧ್ಯಾನ ಎನಗ ಪಂಚ ಪ್ರಾಣ ಪ್ರಾಣ ಎನಗ ಪಂಚ ಪ್ರಾಣ
ಕೂಡಿ ಗುರ ನಾವಿರುತ್ತಾನ ಮಳಿಂಗರಾಯ ನೆನದಾನ ಮುಂದಿನ ಪಲಕವಲಿಗೆಲ್ಲ ಊಟ ಮಾಡವ ಗುರುವೇರಣ್ಣ ಸತ್ಯನ ಬರದನ ಈ ಕಾವಲ ಗೋಪಾಲ ಹಾಡಿ ಹೇಳನ ಗುರುವೆ ನಿನ್ನ ಧ್ಯಾನ ನನಗ ಪಂಚ ಪ್ರಾಣ ಮರಣ ನಿನ್ನ ಧ್ಯಾನ ನನಗ ಪಂಚ ಪ್ರಾಣ ಸದಾ ಕಣ್ಣಲ್ಲಿ ಐರು ಕೊಟ್ಟಾರ ಹೆಸರು ಹೇಳ್ರಿ ಇದೇನು ಹಾಕಿರಿ ಗುರುವಿಗೆ ಮನವ ಕೊಟ್ಟು ಲಿಂಗಕ್ಕೆ ತನವ ಕೊಟ್ಟು ದಾಸೋಹಕ್ಕೆ ಧನವ ಕೊಟ್ಟು ಇಂತಿ ತ್ರಿವಿಧ ದಾಸೋಹಕ್ಕೆ ತಿರಿದವನ್ನು ಕೊಟ್ಟು ಧನ್ಯನಾದನು ಕೂಡಲ ಸಂಗಮ ದೇವಂತೆ ಏನೇ ದಿವಸ ಅಜ್ಞಾನಿ ಬಾಲಕರ ತೊದಲು ಕಂಡು ತಮ್ಮ ಮನಸ್ಸಿಗೆ ಆತನೆಂದು ಭರಿತರವಾಗಿ